गणपतये नमः। ओम मातृभ्यो नमः। ओम पित्रे नमः। ओम पितृभ्यो नमः। ओम गुरुभ्यो नमः। ओम आचार्येभ्यो नमः। ओम महागणपतये नमः। ओम कुलदेवता भूदेवी सहित लक्ष्मीनारायणाय नमः। ओम उमामहेश्वराभ्यां नमो नमः. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಕೇವಲ ಒಂದು ಗೂಗಲ್ ಪೇಯನ್ನು ಈ ನಂಬರಿಗೆ ಮಾಡಿ ಅದರ ರಿಸಿಪ್ಟನ್ನು ಜಸ್ಟ್ ವಾಟ್ಸಪ್ಪಿಗೆ ಕಳಿಸಿ. ನೀವು ಯಾವುದೇ ಜಾತಕವನ್ನು ಯಾವ ಕಾರಣಕ್ಕೂ ಕಳಿಸ್ಬೇಡಿ. ಟೈಪ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಊರು, ಸಮಯ ಇದಿಷ್ಟು ಇದ್ದು ನಿಮ್ಮ ಮುದ್ದಾದ ಹೆಸರೇನಿದೆ ಅಪ್ಪ ಅಮ್ಮ ಇಟ್ಟಿದ್ದು ಅದಷ್ಟನ್ನು ಕಳಿಸಿ. ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಕೊಡ್ತೇವೆ. ಇನ್ನು ಎಷ್ಟು ಫೀಸು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ. ಕೇರಳೀಯ ಪರಂಪರೆಯಲ್ಲಿ ನಾವು ಜ್ಯೋತಿಷ್ಯವನ್ನು ಗೌರವಿಸ್ತಾ ಯಾವುದೇ ಫೀಸನ್ನು ಯಾವ ಕಾರಣಕ್ಕೂ ಫಿಕ್ಸ್ ಮಾಡಿಲ್ಲ. ಅದಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಕಾಲ್ ಮಾಡಬೇಡಿ. ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ದಿನಾಂಕ ಇಲ್ಲ ಅಂತ ನಮೂದಿಸಿ. ಹಾಗೂ ಇದರ ಒಂದು ಯಾವತ್ತು ನೀವು ಕಾಲ್ ಮಾಡ್ತೀರಾ ನಮಗೆ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕ ನಂತರದಲ್ಲಿ 10 ರಿಂದ 15 ದಿನಗಳ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಪಡ್ತೇವೆ. ಅತಿಯಾದಂಥ ರಿಜಿಸ್ಟ್ರೇಷನ್ಗಳಾದಾಗ ನಿಮಗೆ ಸಮಯವನ್ನು ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ವೈಸ್ ಕಾಲ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ. 2 ತಿಂಗಳವರೆಗೂ ಕೂಡ 3 ತಿಂಗಳವರೆಗೂ ಕೂಡ ಆದಂಥ ಘಟನೆಗಳು ಕೆಲವೊಮ್ಮೆ ಆಗಿದ್ದಾವೆ. ಹಾಗಾಗಿ ನಿಮ್ಮ ಯೋಗ ಅತಿ ಬೇಗ ಕೂಡ ಬರ್ಬೋದು. ಆದ್ದರಿಂದಾಗಿ ಈ ಒಂದು ಅಂಶವನ್ನು ಗಮನದಲ್ಲಿ ಇಟ್ಟುಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಮಾಡುವ ಮೂಲಕವಾಗಿ ನಮ್ಮ ಕರೆಯನ್ನು ನಿರೀಕ್ಷಿಸಬಹುದು. ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಮಿತ್ರರೇ, ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ, ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾಬಂಧನ, ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇವೆಲ್ಲಕ್ಕೂ ಕೂಡ ಈ ಎಲ್ಲ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗ್ತವೆ. ಇದಕ್ಕೆಲ್ಲ ತಮಗೆ ಹಾರ್ದಿಕ ಶುಭಾಶಯಗಳು. ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ 25/7 ಜುಲೈ 25ರಂದು ಪ್ರಾರಂಭವಾಗುತ್ತೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ. ಹಾಗೂ 23 ಆಗಸ್ಟಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ. ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌತೂಹಲಕ್ಕೆ ಕಾರಣ ಕೂಡ ಹೌದು. ಶುಕ್ರನು 2 ರಾಶಿಯನ್ನು ಅಂದರೆ 3 ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ. ಹಣಕಾರಕ, ಸ್ತ್ರೀಕಾರಕ ಇತ್ಯಾದಿಗಳಾಗಿರ್ತಕ್ಕಂತಹ ಶುಕ್ರನು 3 ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಬೀರ್ತಾ ಇದ್ದಾನೆ. ಹಾಗೆ ಕುಜನು ಕೂಡ ಒಂದು ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ. ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿ ಮಿಥುನ, ಕಟಕ, ಸಿಂಹ, ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗದಲ್ಲಿ ಮಾತ್ರ ಗ್ರಹ ಸ್ಥಿತಿಗಳು 4 ವಿಧವಾಗಿ ಬದಲಾಗ್ತಾ ಇದ್ದಾವೆ. 3 ಗ್ರಹಗಳು ಶುಕ್ರ ಮತ್ತು ರವಿ ಮತ್ತು ಕುಜ. ಶುಕ್ರನು 2 ಬಾರಿಯೂ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಶುಕ್ರನು 26/7ರಂದು ಈ ಶುಕ್ಲ ಪಕ್ಷ ದ್ವಿತೀಯದಂದು, ಶ್ರಾವಣ ಮಾಸ ಶುಕ್ಲ ಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ವೃಷಭದಿಂದ ಪ್ರವೇಶ ಮಾಡ್ತಾ ಇದ್ದಾನೆ. ಮಿಥುನ ಸಂಕ್ರಮಣ ಶುಕ್ರನಿಗೆ. ಹಾಗೆ 28/7 ಕನ್ಯಾ ರಾಶಿಯಲ್ಲಿ ಕುಜ. ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾಕ್ಕೆ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರನ ಪ್ರವೇಶ, ಕುಜನ ಪ್ರವೇಶ ಆದ ಮೇಲೆ ಮುಂದೆ 17/8 ಸಿಂಹಕ್ಕೆ ರವಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ, ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿಯು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹಾಗೆ 20/8/25ರಂದು ಶುಕ್ರನು ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿ ಎಂದು ಈ ಶುಕ್ರನು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ, ಇದು ಅದ್ಭುತವಾದ ಫಲವನ್ನು ಕೊಡಲಿಕ್ಕಿದೆ. ಹಾಗೆಯೇ ಈ ಒಂದು
ಗ್ರಹ ಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಒಂದು ಕುಂಭರಾಶಿಯಲ್ಲಿ ರಾಹು ನಿರಂತರ ಅಲ್ಲೇ ಇದ್ದಾನೆ. ಶನೈಶ್ಚರನು ಕೂಡ ಈ ಶನೈಶ್ಚರ ಮೀನರಾಶಿಯಲ್ಲೇ ಇದ್ದಾನೆ. ಹಾಗೆ ಕೇತು ಕೂಡ ಸಿಂಹ ರಾಶಿಯಲ್ಲಿ ಹಾಗೆ ಸ್ಥಿತನಾಗಿದ್ದಾನೆ. ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂಥದ್ದು. ಗುರು, ಶನಿ, ರಾಹು, ಕೇತು 4 ಗ್ರಹಗಳು ಸ್ಥಿರವಾಗಿ ಇಲ್ಲಿದ್ದಾವೆ. ಇನ್ನು 3 ಗ್ರಹಗಳು ಶುಕ್ರ, ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾ ಇದ್ದಾವೆ. ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇಲ್ಲೇ ಇರ್ತಾನೆ. ಚಂದ್ರ ಗೊತ್ತೇ ಇದೆ, ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ಚಲಿಸ್ತಾ ಬರ್ತಾನೆ. ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೈಶ್ಚರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ, ಕೆಲವೊಬ್ಬರು ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಕಾಮೆಂಟ್ ಮಾಡಿದ್ದಾರೆ, ಸ್ವಲ್ಪ ಗಮನಿಸಿ. ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯೆಯ ನಂತರದ ಪಾಡ್ಯದಿಂದ. ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ 25/7 23/8 ಸಮಾಪ್ತಿ ಆಗುತ್ತೆ. ಆವತ್ತು 23/8 ಒಂದು ಅಮಾವಾಸ್ಯೆ ಇರುತ್ತೆ. ಅದು ಈ ಬಾರಿ ಮಖ ನಕ್ಷತ್ರ ಸಿಂಹರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ. ಹಾಗೆ ಈ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ 9 ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇದೆ. ಶ್ರವಣ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಿಮೆ. ಹಾಗಾಗಿ ಈ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಿಮೆ ಇರುವುದರಿಂದಲೇ ಇದನ್ನು ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ. ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ. ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯೂ ಶನಿವಾರ ಬಂದಿದೆ. ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ, ಶ್ರಾವಣ ಶನಿವಾರ. ಇದು ವಿಶೇಷವಾದ ಫಲವನ್ನು ನಾವು ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ. ನಿಮ್ಮ ರಾಶಿಯಲ್ಲಿ ಈ ಒಂದು ಶನಿವಾರದ ಮಹತ್ವ ಏನಿದೆ, ಅದರಿಂದ ಯಾವ್ಯಾವ ಶನೈಶ್ಚರನ ಪ್ರಮುಖವಾದ ಭಾಗ ಇದೆ, ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ. ಅನೇಕ ಶನಿ ದೋಷಗಳಿಗೆ, ಅನೇಕರಿಗೆ 7.5 ಇರ್ಬೋದು, ಪಂಚಮ ಶನಿ ಇರ್ಬೋದು, ಅರ್ಧಾಷ್ಟಮ ಶನಿ ಇರ್ಬೋದು, ಅಷ್ಟಮ ಶನಿ ಇರ್ಬೋದು. ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೈಶ್ಚರನ ಅರ್ಥಾತ್ ಪೂರ್ವಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ. ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡ್ತದೆ ಅನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಂತೆ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ, ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಿತ್ರರೇ. ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಫಲವನ್ನು ನೀವೊಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ, ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕವಾಗಿ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ, ಶನೈಶ್ಚರನ ಆ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಧನ್ಯವಾದಗಳು ಮಿತ್ರರೇ. ಮುಂದಿನ ರಾಶಿಯ ಫಲವನ್ನು ನೋಡೋಣ ಬನ್ನಿ. ಮೇಷರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಶ್ರಾವಣ ಮಾಸ ಅತ್ಯಂತ ಶುಭದಾಯಕವಾಗಲಿ ಅಂತ ಆಶಿಸ್ತಾ ಈ ಒಂದು ಶ್ರಾವಣ ಮಾಸದ ರಾಶಿ ಫಲವನ್ನು ನೋಡೋಣ ಮಿತ್ರರೇ. ಈ ರಾಶಿಯ ಅಧಿಪತಿಯಾದ ಕುಜನು ಮತ್ತು ಅಷ್ಟಮದ ವೃಶ್ಚಿಕದ ರಾಶಿಯ ಅಧಿಪತಿಯಾದ ಕುಜನು ಈ ತ್ರಿಕೋಣಾಕಾರದ ಚಿಹ್ನೆಯನ್ನು ಹೊಂದಿರ್ತಾನೆ. ವೇದ ಪರಂಪರೆಯಲ್ಲಿ ನವಗ್ರಹ ಮಂಡಲದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಕೆಂಪು ಬಣ್ಣದಲ್ಲಿ ಈ ತ್ರಿಕೋಣಾಕಾರದ ಒಂದು ಚಿಹ್ನೆಯನ್ನು ಬಿಡಿಸಿ ಸೂರ್ಯನಿಂದ ದಕ್ಷಿಣ ದಿಕ್ಕಿನಲ್ಲಿ ಈ ಕುಜನ ಸ್ಥಾಪನೆ ಆಗತ್ತೆ. ಈ ಕುಜಗ್ರಹದ ವೈಶಿಷ್ಟ್ಯತೆಯನ್ನು ನಾವು ಒಂದು ಸ್ವಲ್ಪ ಗಮನಿಸೋದಾದರೆ, ಇದು ರಜೋಗುಣ ಅಂದರೆ ಕೆಂಪು ಬಣ್ಣ. ಕೆಂಪು ಬಣ್ಣ ಅಥವಾ ರಜೋಗುಣ ಅಂದರೆ ಸ್ವಾಭಾವಿಕವಾಗಿ ಶಕ್ತಿಯ ಒಂದು ಪರಿಕಲ್ಪನೆ, ಜಾಸ್ತಿ ಆ್ಯಕ್ಟಿವ್ ಆಗಿರೋದು ಅಂತ ಹೇಳ್ತೀವಿ. ಈ ಒಂದು ಮೇಷರಾಶಿಯವರು ಹಾಗೆ ಆ್ಯಕ್ಟಿವ್ ಆಗಿರುವಂತಹ ಸಾಧ್ಯತೆ ಜಾಸ್ತಿ. ಹಾಗೆ ಅತ್ಯಂತ ವೇಗವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಇದು ಕುಜನ ಒಂದು ಅತ್ಯುತ್ತಮವಾದ ಫಲ. ಹಾಗೆ ಕುಜನ ಅತ್ಯುತ್ತಮವಾದ ಫಲವನ್ನು ನಾವು ಗಮನಿಸ್ತಾ ಹೋದರೆ ಭೂಯೋಗ, ಬಂಗಾರ ಯೋಗ ಇತ್ಯಾದಿಗಳು.
ಆದರೆ ಯಾವ ವ್ಯಕ್ತಿ ಆ ಕುಜನ ಅತ್ಯುತ್ತಮವಾದ ಫಲವನ್ನು ಪಡೀತಾರೆ ಅಂತಲೂ ಕೂಡ ಚಿಂತನೆ ಮಾಡಬೇಕಾಗತ್ತೆ. ಆದರೆ ಕುಜನನ್ನು ದಕ್ಷಿಣ ದಿಕ್ಕಿನಲ್ಲಿ ಸ್ಥಾಪನೆ ಮಾಡುವುದು ನಮ್ಮ ಪುಣ್ಯವನ್ನು ಕ್ಷೀಣ ಮಾಡುವ ಗ್ರಹ ಅನ್ನುವಂತಹ ಚಿಂತನೆ ಕೂಡ ಅದರ ಹಿಂದೆ ಇದೆ. ಇಲ್ಲಿ ನಮ್ಮ ಒಂದು ಪುಣ್ಯವು ಯಾವಾಗ ಕ್ಷೀಣವಾಗ್ತದೆ, ನಮ್ಮ ಯೋಗಗಳು ಯಾವಾಗ ಹೋಗುತ್ತೆ ಅಂತ ನೋಡಿದ್ರೆ ಈ ಒಂದು ರಜೋಗುಣ ಯುಕ್ತನಾದಂತಹ ಕುಜನ ಆ ಒಂದು ದುಷ್ಫಲಗಳಿಂದ ಅದು ಯಾವುದು ಅಂತ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಕುಜನ ದುಷ್ಫಲ ಅಂದರೆ ವೇಗವಾಗಿ ಚಿಂತಿಸುವ ವ್ಯಕ್ತಿಗಳು ಸಿಟ್ಟು ಮಾಡುವಾಗಲೂ ವೇಗವಾಗಿ ಮಾಡ್ತಾರೆ, ಅತಿ ಬೇಗ ಸಿಟ್ಟಿಗೆ ಒಳಗಾಗ್ತಾರೆ, ಮುಂಗೋಪ, ಶಾರ್ಟ್ ಟೆಂಪರ್ ಅಂತ ಕರಿತೀವಿ. ಹಾಗಾಗಿ ಅತಿ ಬೇಗ ಸಿಟ್ಟನ್ನು ಮಾಡುವಂತಹ ಕ್ರಿಯೆಗಳು, ಅತಿ ಬೇಗ ಅಳುವ ಕ್ರಿಯೆಗಳು, ಅತಿ ಬೇಗ ಅಪ್ಸೆಟ್ ಆಗಿ ಅಥವಾ ಬೇಸರ ಆಗುವಂತಹ ಕ್ರಿಯೆಗಳು, ಈ ರೀತಿಯ ಕ್ರಿಯೆಯಲ್ಲಿ ತೊಡಗಿದಾಗ ಇವು ಕುಜನ ದೋಷವಾಗಿ ಪರಿಣಮಿಸ್ತಾ ಹೋಗಿ ಕುಜನ ಒಳ್ಳೆಯ ಫಲಗಳು ಸಿಗದಂತ ಆಗ್ತದೆ. ಹಾಗಾಗಿ ಕುಜ ಶಾಂತಿ ಮಾಡಿಬಿಟ್ರೆ ಕುಜ ದೋಷ ಹೋಗ್ತದೆ ಅಂತ ಏನಾದ್ರು ತಿಳ್ಕೊಂಡಿದ್ರೆ ತಪ್ಪೋದು. ಹಾಗಾಗಿ ಆ ಕುಜ ದೋಷ ಹೋಗಬೇಕು ಅಂದರೆ ಸಂಪೂರ್ಣವಾಗಿ ಶಾಂತಿ ಮಾಡಿದಾಗ ಯಾವ ದೈವ ಬಲ ಸಿಗುತ್ತೆ ಅದನ್ನು ಬಳಸಿಕೊಂಡು ಸಂಪೂರ್ಣವಾಗಿ ಆ ಸಿಟ್ಟನ್ನು ಸಂಪೂರ್ಣವಾಗಿ ಬಿಡುವಷ್ಟು ಆ ಮನೋಬಲವನ್ನು ಹೊಂದುವಂಥದ್ದು ಇದೆಯಲ್ಲ, ಅದು ಕುಜ ದೋಷ ನಿವಾರಣೆ ಆಗಿರುತ್ತೆ. ಹಾಗಾಗಿ ಈ ಕುಜನು ಈಗ ಈ ದೋಷ ಮುಕ್ತನಾಗಿ ನಾವು ಸ್ವೀಕರಿಸಬೇಕು ಕುಜನಿಂದ ಅಂತಾದರೆ ನಾವು ಈ ಎಲ್ಲ ದುಷ್ಕ್ರಿಯೆಗಳಿಂದ ದೂರ ಇರುವಾಗ ಕುಜನ ಒಳ್ಳೆಯ ಫಲಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಕುಜನ ಒಂದು ರಾಶಿ ಅಧಿಪತಿ, ಈ ಒಂದು ಮೇಷರಾಶಿ ಅಧಿಪತಿ ಆದ ಕುಜನು ಈಗ ಶ್ರಾವಣ ಮಾಸದಲ್ಲಿ 6ನೇ ಮನೆಯಲ್ಲಿ 5ನೇ ಮನೆಯಾದಂತಹ ಸಿಂಹರಾಶಿಯಿಂದ ಮನುಷ್ಯನ ಹೊಟ್ಟೆಯ ಭಾಗದಿಂದ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದು 6ನೇ ಮನೆ ರೋಗಸ್ಥಾನ ಮತ್ತು ಶತ್ರುಸ್ಥಾನದಲ್ಲಿ ಪ್ರವೇಶವಾಗ್ತಾ ಇದ್ದಾನೆ. ಅಂದರೆ ನಾವು ಆಹಾರವನ್ನು ಸರಿಯಾಗಿ ತೆಗೆದುಕೊಳ್ಳದೇ ಇದ್ದರೆ ಶ್ರಾವಣ ಮಾಸದಲ್ಲಿ ನಮ್ಮ ದೇಹಕ್ಕೆ ಯೋಗ್ಯವಲ್ಲದ ಆಹಾರವನ್ನು ಸ್ವೀಕರಿಸಿದಾಗ ಅದು ಅತ್ಯಂತ ರೋಗವಾಗಿ ಪರಿಣಮಿಸ್ಬೋದು, ಅತಿಯಾದ ಫುಡ್ ಪಾಯ್ಸನ್ ಆಗ್ಬೋದು ಅಥವಾ ಇನ್ಯಾವುದೋ ರೀತಿಯಾದಂತಹ ರಕ್ತದೋಷಾದಿಗಳು ಉಂಟಾಗ್ಬೋದು. ಹಾಗಾಗಿ ಆಹಾರದ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡುವಂಥದ್ದು, ಯಾಕೆಂದರೆ ಅನಾರೋಗ್ಯ ಆದರೆ ಅತ್ಯಂತ ಕೆಟ್ಟದ್ದೇ ಎಲ್ಲರಿಗೂ ಕೂಡ. ಅದು ಅನಾರೋಗ್ಯ ಆದರೆ ಯಾವುದನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಎಷ್ಟೇ ಬುದ್ಧಿವಂತರಾದರೂ ಕೂಡ ಅನಾರೋಗ್ಯ ಎನ್ನುವುದು ನಮ್ಮ ದಿನನಿತ್ಯದ ದಿನಚರಿಯನ್ನು, ನಮ್ಮ ಭವಿಷ್ಯತ್ತನ್ನು ಹಾಳು ಮಾಡುವಂಥ ವ್ಯವಸ್ಥೆ. ಹಾಗಾಗಿ ಅದನ್ನು ಆದಷ್ಟು ಆಹಾರದ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡಲೇಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆಯೇ ಇನ್ನೊಂದು ವಿಷಯ, ಅತಿಯಾಗಿ ಸಿಟ್ಟನ್ನು ಮಾಡುವುದರಿಂದ ಏನೆಲ್ಲ ಆಗ್ತದೆ ಕುಜ ದೋಷದಿಂದ ಅಂತಂದರೆ, ಇದು ನೋಡಿ, ತಲೆಯ ಭಾಗದ ಅಧಿಕಾರಿ ಮತ್ತು ಕಿಡ್ನಿ ಅಥವಾ ಹೊಟ್ಟೆಯ ಭಾಗದ ಕೆಳಗಡೆಯ ಭಾಗದ ಅಧಿಕಾರಿ ಕುಜ ಆಗಿರೋದ್ರಿಂದ ಸಿಟ್ಟು ಮಾಡೋದ್ರಿಂದ ತಲೆಯ ನರಮಂಡಲಗಳಲ್ಲಿ ವ್ಯವಸ್ಥೆ ಹಾಗೂ ಅದರಿಂದ ಪ್ಯಾರಾಲಿಸಿಸ್ ಅಟ್ಯಾಕ್ ಇನ್ ದ ಫ್ಯೂಚರ್ ಅಂದರೆ ಭವಿಷ್ಯತ್ತಿನಲ್ಲಿ, ಹಾಗೆಯೇ ಆ ರೀತಿಯಾದಂತಹ ಪ್ಯಾರಾಲಿಸಿಸ್ ಅಟ್ಯಾಕ್ ಇರ್ಬೋದು, ಬ್ರೈನ್ ಹೆಮ್ರೇಜ್ ಇರ್ಬೋದು, ಎಲ್ಲ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ. ಅತಿಯಾದ ಟೆನ್ಷನ್ ಕೂಡ ಕುಜನ ಅತಿ ದೊಡ್ಡ ಪ್ರಭಾವ. ಇವತ್ತಿನ ದಿನದಲ್ಲಿ ಕುಜ ಪ್ರಭಾವಕ್ಕೆ ಒಳಗಾದವರ ಸಂಖ್ಯೆ ಹೆಚ್ಚಿದೆ. ಯಾಕೆಂದರೆ ಎಲ್ಲರಿಗೂ ಕೂಡ ಒತ್ತಡ. ಈ ಮಧ್ಯದಲ್ಲಿ ಒಂದು ಮಾತನ್ನು ತಮಗೆ ಶಿವಮೊಗ್ಗ ಜನರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಡ್ತೇನೆ. ಈಗಾಗಲೇ ಭಾರತ ಸರ್ಕಾರದಿಂದ ಪೇಟೆಂಟನ್ನು ಪಡೆದಂತಹ ಶ್ರೀ ಸರಸ್ವತಿ ಧ್ಯಾನಂ ಈಗಾಗಲೇ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋರ್ಸ್ ಪ್ರಾರಂಭ ಆಗಿದೆ. ಸೇರ ಬಯಸಿ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿ ಮನುಷ್ಯನ ದೇಹದಲ್ಲಿರುವ ಅನಾರೋಗ್ಯಕ್ಕೆ ಯಾವ ರೀತಿಯಾಗಿ ಮನಸ್ಸು ಸಂದೇಶವನ್ನು ರವಾನೆ ಮಾಡುವ ಮೂಲಕವಾಗಿ ತನ್ನ ಆರೋಗ್ಯನ ತಾನೇ ಮತ್ತೆ ರಿಕವರ್ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯವನ್ನು, ಮನೋಬಲವನ್ನು, ಆ ಮನಸ್ಸಿನ ಒಂದು ಸಂಪೂರ್ಣವಾದ ಅಂತಃಕರಣ ಅಂತ ಕರೀತಾರೆ, ಆ ಮನಸ್ಸನ್ನು ಬಳಸಿಕೊಳ್ಳುವ ವಿಧಾನವನ್ನು ಕೂಡ ಇದೊಂದು ಸರಸ್ವತಿ ಧ್ಯಾನದಲ್ಲಿ ವಿಶೇಷವಾದ ತರಬೇತಿ ಕೂಡ ಇರೋದ್ರಿಂದ ಧ್ಯಾನಂ ಅಂತ ಟೈಪ್ ಮಾಡಿ ವಾಟ್ಸಪ್ ಮಾಡಿದರೆ ಅದಕ್ಕೆ ವಿಶೇಷ ಮಾಹಿತಿ ಸಿಗುತ್ತೆ. ಆ ಮೂಲಕವಾಗಿ ತಾವು ಬಂದು ಇಲ್ಲಿ ಜಾಯ್ನ್ ಆಗೋದ್ರಿಂದ ಇದರ ಜೊತೆಗೆ ಸತ್ಸಂಗ ಇರುತ್ತೆ. ಅನೇಕ ವಿಚಾರಗಳಿಂದ ನಿಮ್ಮ ಜೀವನ ಹಸನಾಗಬಹುದು. ಖಂಡಿತವಾಗಿ ಧ್ಯಾನಂ ಅಂತ ಟೈಪ್ ಮಾಡಿ ವಾಟ್ಸಪ್ ಮಾಡಿ ಇದಕ್ಕೆ ಜಾಯ್ನ್ ಆಗಿ ನಿಮ್ಮ ಒತ್ತಡಗಳಿಂದ ಹೊರಗಡೆ ಬನ್ನಿ, ಆರೋಗ್ಯವಂತರಾಗಿ. ಹಾಗೆಯೇ ಈ ಒಂದು ಒತ್ತಡಗಳನ್ನು ಸೃಷ್ಟಿ ಮಾಡುವಂತಹ ಕುಜನ ಶಕ್ತಿ ಏನಿದೆ, ಒತ್ತಡದಿಂದ ಮುಕ್ತವಾಗುವಂತಹ ಶಕ್ತಿಯನ್ನು ಕೂಡ ಕೊಡುತ್ತೆ. ಅದು ನಮ್ಮ ಬುದ್ಧಿಮತ್ತೆಗೆ ಬಿಟ್ಟಿರುವಂಥದ್ದಾಗಿರುತ್ತೆ. ಹಾಗಾಗಿ ನಮ್ಮ ಆ ಬುದ್ಧಿಮತ್ತೆ ಅಂದರೆ ಬುಧ ಗ್ರಹವನ್ನು ತೋರಿಸಿರುವಂಥದ್ದು ನಾನು. ಈ ನಮ್ಮ ಬುದ್ಧಿ ಎನ್ನುವಂಥದ್ದು ಇದೆಯಲ್ಲ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಈ ಶೀಘ್ರತನದ ಎಲ್ಲ ಕಡೆ ಸ್ಪೀಡಾಗಿ ಗಾಡಿ ಹೊಡಲಿಕ್ಕೆ ಆಗೋದಿಲ್ಲ. ರೋಡ್ ಹಾಳಾಗಿರ್ತದೆ, ಕೆಲವು ಕಡೆ ಅಲ್ಲಿ ನಿಧಾನವಾಗಿ ಹೋಗಬೇಕಾಗತ್ತೆ. ಆಗ ನಮಗೆ ಅಯ್ಯೋ ರೋಡ್ ಹಾಳಾಗೋಗಿದೆ ಅಂತ ಗಾಡಿಯನ್ನು ಹರಿಸ್ತಾ ಹೋದರೆ ಬೇರೆ ಥರ ಪರಿಣಾಮ ಆಗುತ್ತೆ. ಹಾಗಾಗಿ ಈ ಕುಜಗ್ರಹದ ಪ್ರಭಾವದಿಂದ ಅತಿ ಶೀಘ್ರವಾಗಿ ಎಲ್ಲ ಆಗಬೇಕು ಅನ್ನುವ ಚಿಂತನೆ ಇದ್ದರೆ ಸಮಯ ಸಂದರ್ಭಗಳನ್ನ ನೋಡಿ ಯೋಚಿಸಿ ಮಾತನಾಡಿ ಸಿಟ್ಟಿನಿಂದ ದೂರವಾಗಿ, ಹಾಗಾಗಿ ಆ ಒತ್ತಡದಿಂದ ಹೊರಗೆ ಬರುವಂಥ ವ್ಯವಸ್ಥೆ ಆದಾಗ ನಿಮಗೆ ನೀವು ಶತ್ರುಗಳಾಗುವುದಿಲ್ಲ. ನೋಡಿ, ಹಾಗೆಯೇ ಈ ವೃಶ್ಚಿಕ ರಾಶಿ ಅಧಿಪತಿಯಾದಂತಹ ಈ ಕುಜ ಕಿಡ್ನಿ ಪ್ರಾಬ್ಲಮ್ಮನ್ನು, ಸ್ತ್ರೀಯರಿಗೆ ಗರ್ಭಕೋಶದ ಪ್ರಾಬ್ಲಮ್ಮನ್ನು ಖಂಡಿತವಾಗಿ ತಂದಿರ್ತಾನೆ. ಹಾಗಾಗಿ
ಸಿಟ್ಟು, ಅಪ್ಸೆಟ್, ಅತಿ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಡಾಕ್ಟರ್ ಹತ್ರ ಹೋದರೆ ಫಸ್ಟ್ ತುಂಬ ಸ್ಟ್ರೆಸ್ ಆಗಿದೆ ನಿಮಗೆ, ಅದಕ್ಕಾಗಿ ಅನಾರೋಗ್ಯ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಕುಜಗ್ರಹದ ಪರಿಣಾಮ ಅಷ್ಟೊಂದು ಇರೋದ್ರಿಂದ ಅದರ ಒಳ್ಳೆಯ ಪರಿಣಾಮವನ್ನು ಮಾತ್ರ ತೆಗೆದುಕೊಳ್ಳಿ ಅಂತ ತಮ್ಮಲ್ಲೇ ನಾನು ಆತ್ಮೀಯ ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮ ಜೀವನ ಚೆನ್ನಾಗಾಗಲಿ. ಹಾಗೆ ಇನ್ನು ಈ ರಾಶಿ ಅಧಿಪತಿ 6ನೇ ಮನೆಯ ರೋಗಸ್ಥಾನದಲ್ಲಿ ಬಂದಿದ್ದರಿಂದ ಅನಾರೋಗ್ಯ, ರಕ್ತದೋಷಾದಿಗಳು ಕಂಡುಬರುವಂಥದ್ದಾದ್ರಿಂದ, ಜೊತೆಗೆ ನಿಮ್ಮ ಮಾತು, ನಿಮ್ಮ ನಡೆ ನುಡಿ ಇತ್ಯಾದಿಗಳೆಲ್ಲವೂ ಕೂಡ ನಿಮಗೆ ನೀವೇ ಶತ್ರುಗಳಾಗಿ ಪರಿಣಮಿಸುವ ಲಕ್ಷಣಗಳಿವೆ. ಅಂದರೆ ನಿಮಗೆ ಬೇರೆ ಶತ್ರುಗಳ ಉಂಟಾಗೋದಕ್ಕಿಂತ ನೀವೇ ಬೇರೆ ಶತ್ರುಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಕೂಡ ಅರ್ಥ. ಹಾಗಾಗಿ ಈ ಒಂದು ದ್ವಿತೀಯ ಸ್ಥಾನವನ್ನು ನಾವು ಗಮನಿಸಿದಾಗ ರಾಶಿಯಿಂದ 2ನೇ ಸ್ಥಾನವನ್ನು ಶುಕ್ರನು ಅಲ್ಲಿ ತೃತೀಯಕ್ಕೆ ಹೋಗಿ ಗುರುವಿನ ಜೊತೆ, ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿಯ ಜೊತೆಗೆ ಗುರುವಿನ ಜೊತೆಗೆ ಶುಕ್ರನ ಯುತಿ ಕಂಡು ಬರ್ತದೆ. ಮಾತುಕತೆ ಇತ್ಯಾದಿಗಳಲ್ಲಿ ಅನೇಕ ವಿಧವಾದಂತಹ ಇವತ್ತು ಜೀವನ ನಡೆಯೋದೇ ಮಾತು ಮತ್ತು ಭಾವನೆಗಳ ಮೇಲೆ. ಹಾಗಾಗಿ ಆ ಒಂದು ಮಾತು ನಡೆಯುವುದು ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಸಂಸ್ಕಾರ ಮತ್ತು ನಿಮ್ಮ ಜ್ಞಾನದ ಆಧಾರದ ಮೇಲೆ. ಈ ಜ್ಞಾನಕಾರಕನಾದ ಗುರು ದ್ವಿತೀಯಾಧಿಪತಿ, ಹಣಕಾಸಿನ ಅಧಿಕಾರಿ, ಕುಟುಂಬದ ಅಧಿಪತಿ ಮತ್ತು ನಿಮ್ಮ ಮಿತ್ರ ಕ್ಷೇತ್ರ, ಇವೆಲ್ಲದರಲ್ಲಿ ಮಾತುಕತೆಯಲ್ಲಿ ಯಶಸ್ಸನ್ನು ಗಳಿಸುವಂತಹ ವ್ಯಯಾಧಿಪತಿ ಆದಂತಹ, ಹಿಂದೆ ಯಾವುದೋ ಬಿಟ್ಟು ಹೋಗಿರುವಂತಹ ಒಂದು ವಿಶೇಷವಾದ ಅವ್ಯವಸ್ಥೆ ಆಗಿದ್ದನ್ನು ಸರಿಪಡಿಸಿಕೊಳ್ಳುವಂತಹ ವ್ಯವಸ್ಥೆ ಕೂಡ ಈ ಒಂದು ಶ್ರಾವಣ ಮಾಸ ನಿಮಗೆ ತಂದುಕೊಡುತ್ತೆ. ಹಾಗೆ ಅದನ್ನು ಬಳಸಿಕೊಳ್ಳುವುದು ನಿಮ್ಮ ಬುದ್ಧಿಮತ್ತಿಗೆ ಬಿಟ್ಟಿರುವಂಥದ್ದು. ಹಾಗೆ ಇನ್ನು ಮೇಷರಾಶಿಯಿಂದ ತೃತೀಯದಲ್ಲಿಯೇ ಗುರು ಶುಕ್ರ ಇರುವಂಥದ್ದು, ಮಿಥುನ ರಾಶಿಯಲ್ಲಿ ಬುಧನ ಮನೆಯಲ್ಲಿ ನಿಮ್ಮ ಮಾತು ಅತಿ ಉತ್ತಮವಾಗಿ, ಅತ್ಯಂತ ನಿಮ್ಮ ಜ್ಞಾನಗಳಿಗೆ ಬೆಲೆ ಬರುವಂತಹ, ನಿಮ್ಮ ಕೌಶಲ್ಯಕ್ಕೆ ಬೆಲೆ ಬರುವಂತಹ ಅತ್ಯುತ್ತಮವಾದಂತಹ ಮಾಸ ಶ್ರಾವಣ ಮಾಸ. ಇನ್ನು ಈ ರಾಶಿಯಿಂದ 4ನೆಯ ಮನೆಯಲ್ಲಿ ಬಂದಾಗ ರವಿ, ಬುಧ, ಶುಕ್ರರ ಯುತಿ ಕಂಡು ಬರ್ತದೆ. ಚಂದ್ರನ ಮನೆ ಕರ್ಕಾಟಕ ರಾಶಿಯಲ್ಲಿ ಮನಃಕಾರಕ ಚಂದ್ರನ ಮನೆಯಲ್ಲಿ ಬುಧ ಚತುರ್ಥದಲ್ಲಿ, ಸುಖ ಸ್ಥಾನದಲ್ಲಿ, ಮಾತೃ ಸ್ಥಾನದಲ್ಲಿ ಮನೆ ಕಟ್ಟಬೇಕು ಇತ್ಯಾದಿ ಚಿಂತನೆಗಳೆಲ್ಲ ಇರ್ತಾವಲ್ಲ, ಅದಕ್ಕೆಲ್ಲ ಸೂಕ್ತವಾಗಿದೆ. ತಾಯಿಯಲ್ಲಿ ಜೊತೆ ತುಂಬ ಚೆನ್ನಾಗಿರುವುದರಿಂದ, ಪಿತೃಕಾರಕ ರವಿಯೂ ಅಲ್ಲೇ ಇರುವುದರಿಂದಾಗಿ ತಾಯಿ ತಂದೆಯರ ಮಾತಿನ ಮಾರ್ಗದರ್ಶನದಿಂದ ನಿಮ್ಮ ಜೀವನ ಒಳ್ಳೆಯದಾಗಲಿಕ್ಕಿದೆ. ಹಾಗೆಯೇ ದ್ವಿತೀಯಾಧಿಪತಿ ಹಣಕಾಸಿನ ವ್ಯವಹಾರಕ್ಕೆ ನಿಮ್ಮ ತಂದೆಯವರ ಸಹಾಯ ಕೂಡ ಸಿಗುವಂಥ ಯೋಗಗಳಿದೆ. ಅದು ನಿಮ್ಮ ಮಾತಿನ ಮೂಲಕವೇ ಅದು ಪ್ರಕಟವಾಗ್ತಾ ಇರುವಂಥದ್ದು. ಅದಕ್ಕೆ ಅನೇಕ ಅವಕಾಶಗಳು ಲಭ್ಯವಾಗುವಂತಹ ಸುಮಾಸವೇ ಶ್ರಾವಣ ಮಾಸ. ಇನ್ನು ಪಂಚಮದಲ್ಲಿ ರವಿ ಮತ್ತು ಕೇತುವಿನ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ರವಿ ಕರ್ಕಾಟಕದಿಂದ ಇಲ್ಲಿ ಕೃಷ್ಣಾಷ್ಟಮಿಯನ್ನು ಮುಗಿಸಿ 17ನೇ ತಾರೀಕಿಗೆ ಇಲ್ಲಿ ಬರ್ತಾನೆ. ಅನಂತರದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಗಮನ ಬೇಕು. ಮೇಷರಾಶಿಯವರು ಈ ಪಂಚಮದಲ್ಲಿ ರವಿಯು ಬರುವುದರಿಂದಾಗಿ ಸ್ವಸ್ಥಾನಗತನಾಗಿ ಬಂದರೂ ಕೇತುವಿನ ಯುತಿಯನ್ನು ಹೊಂದುವುದರಿಂದ ನಿಮ್ಮಲ್ಲಿ ಅನೇಕ ವಿಟಮಿನ್ ಕೊರತೆಗಳು ಇನ್ಬ್ಯಾಲೆನ್ಸ್ ಆಗುವಂಥದ್ದು, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುವ ಸಾಧ್ಯತೆಗಳಿದೆ. ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ಅದು ಇರುತ್ತೆ. ಅದನ್ನು ಪರಿಶೀಲನೆ ಮಾಡಿಕೊಳ್ಬೇಕಾಗೋದು. ವಿಶೇಷವಾಗಿ ಪಂಚಮದಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಕೇತು ಇರುವುದರಿಂದ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯ ಇರುತ್ತೆ. ಕೆಲವರಿಗೆ ವಿದ್ಯೆಯಲ್ಲಿ ವಿಘ್ನಗಳು ಬಂದು ಅನಾರೋಗ್ಯದಿಂದ, ಕೆಲವರಿಗೆ ಉದಾಹರಣೆಗೆ ಎಕ್ಸಾಮ್ ಇದೆ, ಅವತ್ತೇ ಅನಾರೋಗ್ಯ ಆಗಿಬಿಡುತ್ತೆ, ಹೋಗ್ಲಿಕ್ಕಾಗೋದಿಲ್ಲ. ಅಂತಹ ಒಂದು ಸ್ಥಿತಿಗತಿಗಳು ಕೂಡ ಇಲ್ಲಿ ಉಂಟಾಗುವ ಲಕ್ಷಣಗಳಿದ್ದಾವೆ. ಆದ್ದರಿಂದ ವಿದ್ಯೆಗೆ ಅನೇಕ ವಿಘ್ನಗಳು ಬರುವಂತಹ ಲಕ್ಷಣಗಳು ಇರುವುದರಿಂದಾಗಿ ಗಣಪತಿಯ ಆರಾಧನೆಯನ್ನು ನೀವು ಕ್ರಮಬದ್ಧವಾಗಿ ನಿಮ್ಮ ಜಾತಕವನ್ನು ಅನುಸರಿಸಿ ಮಾಡುವುದರಿಂದ ಅತ್ಯುತ್ತಮವಾದ ಫಲ. ಯಾವ ರೀತಿಯಾದ ಆರಾಧನೆ ಮಾಡಬೇಕು ಎನ್ನುವುದನ್ನು ನಿಮ್ಮ ಜಾತಕದ ಮೂಲಕ ನಿರ್ಧಾರ ಮಾಡಿಕೊಂಡು ನೀವು ಹೆಜ್ಜೆ ಇಡಬೇಕಾಗತ್ತೆ. ಮಿತ್ರರೇ, ಈ ಒಂದು ಪಂಚಮದ ವಿದ್ಯಾಸ್ಥಾನ ಕ್ಷೇತ್ರ ಏನಿದೆಯಲ್ಲ, ಜ್ಞಾನ ಕ್ಷೇತ್ರವಾಗುತ್ತೆ. ಪಿತೃವರ್ಗದ ಒಂದು ಜ್ಞಾನವನ್ನು ಪಡೆದು ನೀವು ಮುಂದುವರೆದಾಗ ಅತಿ ಉತ್ತಮವಾಗುತ್ತೆ. ಆದರೆ ಪಿತೃವರ್ಗದ ಒಂದು ಜ್ಞಾನವನ್ನು ನೀವು ಪಡೆದುಕೊಳ್ಳುವಲ್ಲಿ ಈ ಕೇತು ಅಡ್ಡಿಯನ್ನು ಮಾಡುವಂಥ ಲಕ್ಷಣಗಳು, ಇಬ್ಬರಲ್ಲೂ ಕೂಡ ಮನಸ್ತಾಪ ಉಂಟು ಮಾಡುವ ಯೋಗ ಕೂಡ ಕಂಡುಬರುತ್ತೆ. ಅದಕ್ಕಾಗಿ ಗಣಪತಿಯ ಆರಾಧನೆ ಮತ್ತು ಗುರು ಹಿರಿಯರಲ್ಲಿ ವಿನಯದಿಂದ ನಡೆದುಕೊಂಡು ಅವರ ಮಾತನ್ನು ಕೇಳುವಂತಹ ಸ್ಥಿತಿಗತಿಗಳಿದ್ದಲ್ಲಿ ಅತ್ಯುತ್ತಮವಾದ ಫಲ ಸಿಗಲಿಕ್ಕಿದೆ. ಹಾಗೆ ಇದನ್ನು ನೋಡ್ತಾ ಒಂದು ನೆನಪಾಗಿದೆ ಮಿತ್ರರೇ, ಒಂದು ಸಣ್ಣ ವಿನಂತಿ. ಶಿವಮೊಗ್ಗ ಜನತೆಯಲ್ಲಿ ಈ ಮಧ್ಯದಲ್ಲಿ ಒಂದು ಮಾತು. ಈ ಒಂದು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಎಂಬುದಾಗಿ ನಾವು ಭಾರತ ಸರ್ಕಾರದಿಂದ ಪೇಟೆಂಟ್ ಪಡೆದು ಈ ಒಂದು ಶಿವಮೊಗ್ಗ ಕ್ಷೇತ್ರದಲ್ಲಿ ಆಫ್ಲೈನಲ್ಲಿ ಪಂಚಮ ಅಂದರೆ 5ನೇ ಕ್ಲಾಸಿನಿಂದ PUC ಅವರಿಗೆ ಎಲ್ಲ ಮಕ್ಕಳಿಗೂ ವಿಶೇಷವಾದ ತರಬೇತಿಯನ್ನು, ಮಕ್ಕಳಿಗೆ ಮನಸ್ಸಿನ ಮನೋಬಲವನ್ನು ಮತ್ತು ಕೆಟ್ಟ ಸಮಯದಲ್ಲಿ ಪರಿಸ್ಥಿತಿಯನ್ನು ಎದುರಿಸುವ ರೀತಿ ಹೇಗೆ, ಅಧ್ಯಯನ ಮಾರ್ಗದರ್ಶನ, ಯಾವ ರೀತಿಯಲ್ಲಿ ಅಧ್ಯಯನ ಮಾಡಬೇಕು, ಯಾವ ಸಬ್ಜೆಕ್ಟನ್ನು ಹೇಗೆ ಓದಬೇಕು ಇತ್ಯಾದಿಗಳು, ಮನೆಯಲ್ಲಿ ಹೇಗಿರಬೇಕು, ಅವರ ಕರ್ತವ್ಯ ಪ್ರಜ್ಞೆ ಇತ್ಯಾದಿಗಳನ್ನೆಲ್ಲವನ್ನು ಗುರಿಯಾಗಿಸಿ ಅತ್ಯುತ್ತಮವಾದ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ನಿಮ್ಮ ಮಕ್ಕಳನ್ನು ಈ ಒಂದು ಕೋರ್ಸ್ನಿಂದ ವಂಚಿತರನ್ನಾಗಿ ಮಾಡಬೇಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಖಂಡಿತವಾಗೂ ಸಂಕಲ್ಪ ಶಕ್ತಿ ಅಂತ ಟೈಪ್ ಮಾಡಿ ವಾಟ್ಸಪ್ ಮಾಡಿ ಬಂದು ಸೇರಿಕೊಳ್ಳಿ. ಆ ಮೂಲಕವಾಗಿ ನಿಮ್ಮ ಮಕ್ಕಳೇ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಖಂಡಿತವಾಗಿ ಬಂದು ಸೇರಿಕೊಳ್ಳಿ. ಇಲ್ಲೇನು ಹೋಮ್ವರ್ಕ್ ಕೊಡ್ತಾರೆ ಅಂತ ಭಾವಿಸೋದು ಬೇಡ. ನಿಮ್ಮನ್ನು ನೀವು ಹೇಗೆ ತಯಾರಿ ಮಾಡಿಕೊಂಡು ಜಗತ್ತಿನಲ್ಲಿ ಅದ್ಭುತ ವ್ಯಕ್ತಿಗಳಾಗ್ಬೋದು. ಸಾಧನಾ ಯೋಗ ಅಂದರೆ ಏನು, ಇದರ ಬಗ್ಗೆ ಅತಿ ಮುಖ್ಯವಾದಂತಹ ಒಂದು ವಿಶೇಷವಾದ ತರಬೇತಿಯನ್ನು ಕೊಟ್ಟು ನಿಮ್ಮಲ್ಲಿ ಎಂತಹ ಅಳುಕಿದ್ರನ್ನು ಹೊರದೋಡಿಸಿ ಆ ಒಂದು ಉತ್ತಮವಾದ ಪ್ರಜೆಗಳನ್ನಾಗಿ ಮಾಡುವಲ್ಲಿ ನಾವು ಕೈ ಜೋಡಿಸ್ತೀವಿ.
ಕೊಡಿಸ್ತಾ ಇದ್ದೇವೆ. ಖಂಡಿತವಾಗಿ ಬಂದು ಸಂಸ್ಕಾರ ವಾಹಿನಿ ಟ್ರಸ್ಟಿಗೆ ಜಾಯಿನ್ ಆಗಿ ಆ ಮೂಲಕವಾಗಿ ಆ ಟ್ರಸ್ಟಿಗೆ ನೀವು ಈ ಒಂದು ವಾಟ್ಸಪ್ ಮಾಡಿದರೆ ಸಾಕು. ಸಂಕಲ್ಪ ಶಕ್ತಿ ಅಂತ ಟ್ರಸ್ಟ್ ನಡೆಸ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ತಾವು ಭಾಗ್ಯಗಳಾಗಿ ಇದರ ಸರ್ಟಿಫಿಕೇಟ್ ಕೂಡ ಪಡಿತೀರಾ. ಇದು ವ್ಯಾಲ್ಯೂಯಬಲ್ ಆಗಿರುತ್ತೆ ಮಿತ್ರರೇ. ಹಾಗೆ ಇನ್ನು ರಾಶಿಯ ಅಧಿಪತಿಯು 6ನೇ ಮನೆಯಲ್ಲಿದ್ದು 6ನೇ ಮನೆಯ ಅಧಿಪತಿ ಚತುರ್ಥದಲ್ಲಿರುವಂತಹ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೇವೆ, ಬುಧ. ಹಾಗಾಗಿ ಈ ಒಂದು ಬುಧನ ಸುಖ ಸ್ಥಾನದಲ್ಲಿದ್ದು ಅಸ್ಥಾನವೇ ಆದರೂ ಕೂಡ ಅಲ್ಲಿ ಆ ಮಾತಿನ ಗುರುವಿನ ಒಂದು ಪ್ರಾಬಲ್ಯತೆಯಿಂದಾಗಿ ಉತ್ತಮ ಫಲ ಸಿಗತ್ತೆ. ಉತ್ತಮ ವೈದ್ಯರ ಯೋಗ ಮತ್ತು ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣ ಮಾಡಿ ಉತ್ತಮವಾದ ಆರೋಗ್ಯದ ಕಡೆ ಹೋಗಲಿಕ್ಕೆ ಅವಕಾಶವನ್ನು ಇದೇ ಬುಧ ನಿರ್ಣಯಾತ್ಮಕನಾಗಿ ಕೊಡ್ತಾನೆ. ಇನ್ನು ಈ ವಿಡಿಯೋದ ಕೊನೆಯಲ್ಲಿ ಒಂದು ವಿಶಿಷ್ಟವಾದಂತಹ ಅತ್ಯಂತ ವೈಜ್ಞಾನಿಕವಾದ ಸತ್ಯವನ್ನು ಕೂಡ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಕೂಡ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಹಾಗೆಯೇ ಅನೇಕರಿಗೆ ಶೇರ್ ಮಾಡುವ ಮೂಲಕ ಅವರೆಲ್ಲರ ಜೀವನ ಉತ್ತಮವಾಗುವಂತೆ ಮಾಡಬೇಕು ಅಂತ ನಾವು ಆತ್ಮೀಯವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಇನ್ನು ರಾಶಿಯ ಇಂದ ಸಪ್ತಮಾಧಿಪತಿಯಾದ ಶುಕ್ರನು ಈ ಬಾರಿ ಈ ದ್ವಿತೀಯ, ತೃತೀಯ ಮತ್ತು ಚತುರ್ಥ 3, 4 ಎಲ್ಲದರಲ್ಲೂ ತನ್ನ ಪ್ರಭಾವವನ್ನು ಬೀರ್ತಾ ಇದ್ದಾನೆ. ಹಾಗಾಗಿ ಅನೇಕ ವಿವಾಹ ವೀಕ್ಷಕರಿಗೆ ವಿವಾಹದ ಮಾತುಕತೆಗಳು ಅತ್ಯಂತ ಶುಭದಾಯಕವಾಗುವಂಥ ಲಕ್ಷಣ ಇದೆ. ಹಾಗಾಗಿ ಅನೇಕ ಪ್ರೇಮಿಗಳಿಗೂ ಕೂಡ ಇದು ಅತ್ಯುತ್ತಮವಾದಂತಹ ಫಲವನ್ನೇ ನೀಡಬಲ್ಲ ಯೋಗ ಕೂಡ ಇದೆ. ಆದರೆ ನಿಮ್ಮ ಆಯ್ಕೆ ಸರಿ ಇರಬೇಕು, ಹಾಗೂ ನಿಮ್ಮ ಜಾತಕದ ಪರಿಶೀಲನೆ ಮಾಡಿಕೊಂಡು ವಿವಾಹಕ್ಕೆ ಯೋಗ್ಯವಾದ ಸಮಯವಂತ ನೋಡ್ಕೊಂಡ್ಬಿಟ್ಟು ವಿಚಾರ ಮಾಡಬೇಕು. ಹಾಗೆಯೇ ಈಗಾಗಲೇ ಮದುವೆ ಆದಂತಹ ಗಂಡ ಹೆಂಡತಿಯರಲ್ಲಿ ಅತ್ಯುತ್ತಮವಾದ ಫಲಗಳು ಇಲ್ಲಿ ಕಂಡು ಬಂದರೂ ಕೂಡ ಈ 7.5 ಒಂದು ಪ್ರಭಾವದಿಂದಾಗಿ 7.5 ಪ್ರಾರಂಭವಾಗಿರುವುದರಿಂದಾಗಿ ನಿಮ್ಮ ಜಾತಕದಲ್ಲಿ ಶನೈಶ್ಚರನ ಒಂದು ವ್ಯವಸ್ಥೆ ಹೇಗಿದೆ ಅನ್ನೋದರ ಮೇಲೆ ಅವಲಂಬಿತವಾಗಿ ಕುಜನ ಅಧಿಪತ್ಯದ ಈ ಒಂದು ರಾಶಿಯವರಿಗೆ ಅನಾರೋಗ್ಯದ ಚಿಂತೆ ಜಾಸ್ತಿ ಆಗುವಂಥ ಲಕ್ಷಣಗಳು ಗಂಡ ಹೆಂಡತಿಯಲ್ಲೂ ಕೂಡ ಇರುವುದರಿಂದ ಅತಿ ಮುಖ್ಯವಾಗಿ ಅನಾರೋಗ್ಯದ ಬಗ್ಗೆ ಗಮನ ಕೊಡಿ. ಸಿಟ್ಟು, ಗಂಡ ಹೆಂಡತಿ ಇಬ್ಬರು ಕೂಡ ಪರಸ್ಪರ ಅತಿಯಾಗಿ ಸಿಟ್ಟಾಗೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಅನಾರೋಗ್ಯ ನಿಮ್ಮ ಜೀವನದ ಉತ್ತಮ ಜೀವನದ ಅನಾರೋಗ್ಯ ಕೂಡ ಪ್ರಾರಂಭ ಆಗಿಬಿಡುತ್ತೆ. ಹಾಗಾಗಿ ಆ ಒಂದು ಶಾರದಾ ಸಪ್ತಮ ಶನಿಯ ದೋಷಕ್ಕೆ ನೀವು ಒಳಗಾಗಬಾರ್ದು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಶುಕ್ರ ಪ್ರಭಾವ, ಗುರು ಪ್ರಭಾವ, ಉತ್ತಮ ಚಿಂತನೆಯನ್ನು ಇಟ್ಕೊಂಡು ಬನ್ನಿ, ಆಗ ಆ ದೋಷಗಳು ನಿವಾರಣೆ ಆಗ್ತವೆ. ಅದಕ್ಕೆ ವಿಶೇಷವಾಗಿ ಈಶ್ವರ ಆರಾಧನೆ ಕೂಡ ದೈವ ಬಲವನ್ನು ಕೊಡುತ್ತೆ. ಇನ್ನು ಈ ರಾಶಿಯಿಂದ ಅಷ್ಟಮದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಆದರೆ ಕುಜನೇ ಅದರ ಅಧಿಪತಿಯಾಗಿ ಈಗಾಗಲೇ ಅದರ ಫಲವನ್ನು ಹೇಳಿದ್ದೇವೆ. ಇನ್ನು ಈ ರಾಶಿಯಿಂದ ಭಾಗ್ಯದ ಅಧಿಪತಿ ಅಂತ ಗುರುವು, ಈ ಒಂದು ಭಾಗ್ಯದ ಅಧಿಪತಿ ಅಂತ ಗುರು ಶುಕ್ರನ ಜೊತೆ ಸಪ್ತಮಾಧಿಪತಿ ಜೊತೆ ಸೇರಿರುವುದರಿಂದ ಅನೇಕ ಪಾರ್ಟ್ನರ್ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದಂತಹ ಅದು ದ್ವಿತೀಯಾಧಿಪತಿಯು ಕೂಡ ಆಗಿರೋದ್ರಿಂದ ಕುಟುಂಬ ಕ್ಷೇತ್ರದ ಸಹಕಾರ, ಸಹೋದರ ಕ್ಷೇತ್ರದ ಸಹಕಾರ ಇತ್ಯಾದಿಗಳೆಲ್ಲವೂ ಲಭ್ಯವಾಗುವಂಥ ಯೋಗ. ನಿಮ್ಮ ಕುಲದೇವತಾ ಆರಾಧನೆ ಫಲದಿಂದ ಭಾಗ್ಯೋದಯವಾಗುವಂತಹ ಸಂಪೂರ್ಣ ಯೋಗ ಈ ಒಂದು ಮೇಷರಾಶಿಯವರಿಗೆ ಶ್ರಾವಣ ಮಾಸದಲ್ಲಿ ಖಂಡಿತವಾಗಿಯೂ ಇದೆ. ಅದಕ್ಕೆ ಅರ್ಹರಾಗಿ ನೀವು ವರ್ತಿಸಿದಾಗ ಖಂಡಿತವಾಗಿಯೂ ಆ ಯೋಗ ನಿಮಗೆ ಲಭ್ಯವಾಗಿ ಆಗುತ್ತೆ. ಇನ್ನು ರಾಶಿಯಿಂದ ದಶಮಾಧಿಪತಿ ಅಂತ ಶನೈಶ್ಚರನು 12ನೇ ಮನೆಗೆ ಬಂದು 12ನೇ ಮನೆಯಲ್ಲಿ ಒಳ್ಳೆಯ ಫಲವನ್ನು ಕೂಡ ಕೊಡ್ತಾನೆ. ಆದರೆ ಇದು ಶಾರದಾ ಸಪ್ತಮ ಶನಿಯ ಪ್ರಾರಂಭವಾಗಿರುವುದರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಯಾವ ಶನೈಶ್ಚರನ ಸ್ಥಿತಿಗತಿಗಳಿಂದ ಇದು ನಿರ್ಣಯ ಆಗುತ್ತೆ. ನಿಮ್ಮ ಪರಿಸ್ಥಿತಿ, ನಿಮ್ಮ ಪರಿಸರ, ನಿಮ್ಮ ಊರು ಮತ್ತು ನಿಮ್ಮ ಅಧ್ಯಯನ, ನಿಮ್ಮ ವ್ಯವಸ್ಥೆಗಳು ಹೇಗಿದೆ, ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅನ್ನೋದ್ರ ಮೇಲೆ ಅದು ತನ್ನ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಇನ್ನು ರಾಶಿಯಿಂದ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ರಾಹು ನಿಂತಿರುವುದು ಸ್ವಲ್ಪ ನಿಮ್ಮ ಲಾಭಕ್ಕೆ ಕುತ್ತನ್ನು ತಂದು ಕೊಡುವುದರಿಂದಾಗಿ ನೀವು ಕುಲದೇವತಾ ಆರಾಧನೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಬಂದು ಈ ನಾಗನ ಆರಾಧನೆಯನ್ನು ನೀವು ಮಾಡ್ತಾ ಬಂದರೆ, ಉದಾಹರಣೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸಲ್ಲಿ ಹೋದರೆ ಪವರ್ಫುಲ್ ನಾಗಮಂತ್ರ ಇದೆ, ದಿನವೂ ಕೂಡ ನೀವು ಹೇಳ್ತಾ ಬರೋದರಿಂದ ನಿಮಗೆ ಉತ್ತಮವಾಗಬಹುದು. ಇನ್ನು ನಿಮ್ಮ ಜಾತಕದ ಸ್ಥಿತಿಗತಿಗಳ ಮೇಲೆ ಅವಲಂಬಿತವಾಗಿ, ದಶಾಭಕ್ತಿ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿ ಈ 11ನೇ ಮನೆಯ ಲಾಭಸ್ಥಾನದ ವ್ಯವಸ್ಥೆಗಳು ಖಂಡಿತವಾಗಿ ಇರುತ್ತದೆ. ಇನ್ನು 12ನೇ ಮನೆಯಲ್ಲಿ ಈಗಾಗಲೇ ಅಧಿಪತಿ ಅಂತ ಗುರು ಇಲ್ಲಿ ಬಂದಿರುವಂಥ ಫಲವನ್ನು ಹೇಳಿದ್ದೇವೆ. ಶಾರದಾ ಸಪ್ತಮ ಶನಿಯ ಪರಿಣಾಮವನ್ನು ಹೇಳಿದ್ದೇವೆ. ಉದ್ಯೋಗ ಸ್ಥಾನದಲ್ಲಿ ಆ ಉದ್ಯೋಗ ಸ್ಥಾನದ ಅಧಿಪತಿ 12ನೇ ಮನೆಗೆ ಬಂದಿರುವುದರಿಂದ ಕೆಲವರು ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಯೋಗ ಇದೆ. ಹಾಗಂತ ಉದ್ಯೋಗವನ್ನು ಕಳೆದುಕೊಂಡು ಅನೇಕರು ಅತ್ಯಂತ ದೀರ್ಘಕಾಲಿಕವಾಗಿ ಮತ್ತೊಂದು ಉದ್ಯೋಗ ಸಿಗದೇ ಇರುವಂತಹ ಸಾಧ್ಯತೆಗಳನ್ನು ಕೂಡ ಹೊಂದಿದ್ದಾರೆ. ಅದಕ್ಕಾಗಿ ತುಂಬ ಎಚ್ಚರಿಕೆ ವಹಿಸಿಕೊಳ್ಳುವ ಅತ್ಯಂತ ಅನಿವಾರ್ಯತೆ ಈ ಒಂದು ಮೇಷರಾಶಿಯವರಿಗಿದೆ. ಹಾಗಾಗಿ ಖಂಡಿತವಾಗಿ ಮಿತ್ರರೇ, ಈಗ ಅತ್ಯಂತ ಮುಖ್ಯವಾದ ವಿಚಾರವನ್ನು ಹೇಳ್ತೀನಿ ಅಂತ ಹೇಳಿದ್ದೀನಿ. ನೋಡಿ, ಯಾವ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ರಾಶಿಗಳಲ್ಲೂ ಈ ಶ್ರಾವಣ ಮಾಸದಲ್ಲಿ ಹೇಳ್ತಾ ಬಂದಿದ್ದೀನಿ, ಹಾಗೆ ಮೇಷರಾಶಿಯವರಿಗೂ ಹೇಳ್ತಾ ಇದ್ದೇನೆ. ಹಾಗಾಗಿ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಾಮೆಂಟ್ ಕೂಡ ಮಾಡಿ. ಹಾಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಒಂದು ವಿಡಿಯೋವನ್ನು ಅತ್ಯಂತ ವಿಶಾಲ ಮನೋಭಾವನೆ ಉಳ್ಳಂತಹ ತಾವುಗಳು ಈ ಶೇರ್ ಮಾಡುವ ಮೂಲಕವಾಗಿ
ಲೈಕ್ ಮಾಡುವ ಮೂಲಕವಾಗಿ, ಉತ್ತಮ ಕಮೆಂಟ್ ಹಾಕುವ ಮೂಲಕವಾಗಿ ನಿಮ್ಮ ಸಂಸ್ಕಾರವನ್ನು ತೋರಿಸುವುದಲ್ಲದೆ ನಿಮ್ಮ ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಕೂಡ ಕೊಡ್ತಾ ಇದ್ದೇವೆ. ನಮ್ಮ ಜೊತೆ ಕೈ ಜೋಡಿಸುವುದರಿಂದ, ಶೇರ್ ಮಾಡುವುದರಿಂದ, ಈ ವಿಡಿಯೋವನ್ನು ಅನೇಕರಿಗೆ ಮನೋಬಲ ಬರುವುದರಿಂದ ಅವರ ಜೀವನ ಈ ಶ್ರಾವಣ ಮಾಸ ಒಂದೊಂದೇ ಅತ್ಯುತ್ತಮವಾಗ್ತಾ ಹೋಗ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ವಿಡಿಯೋಗಳು ಬರ್ತವೆ, ಎಲ್ಲವನ್ನು ಶೇರ್ ಮಾಡ್ತಾ ಬರೋದ್ರಿಂದ ಅನೇಕರಿಗೆ ಹಂತ ಹಂತವಾಗಿ ಮನೋಬಲವನ್ನು ತುಂಬಿಸುವ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡೋಣ. ಆ ಮೂಲಕವಾಗಿ ಅವರ ಜೀವನ ಅತ್ಯುತ್ತಮವಾಗಲಿ ಅಂತ ಆಶಿಸೋಣ. ಆಗ ನಮ್ಮ ಜೀವನವೂ ಅತ್ಯುತ್ತಮವಾಗ್ತದೆ. ಆದ್ದರಿಂದ ಕೊನೆಯದಾಗಿ ಹೇಳ್ತಕ್ಕಂತಹ ಅತ್ಯುತ್ತಮವಾದ ಅತಿ ಬೇಕಾದಂಥ ಒಂದು ವಿಚಾರ ಇದೆ. ಉದಾಹರಣೆಗೆ ಸಿಟ್ಟು ಬಂತು ಅಂತ ಇಟ್ಕೊಳ್ಳಿ, ನಾವೇನು ಮಾತಾಡ್ತೇವೆ? ಸಂತೋಷವಾಗಿರುವಂತಹ ಶಬ್ದಗಳ ಸರಣಿ ತಪ್ಪೋಗುತ್ತೆ, ಸಿಟ್ಟು ಬಂದಾಗ ಆಡುವಂತಹ ಶಬ್ದಗಳ ಸರಣಿ ಬೇರೆ ಆಗೋಗುತ್ತೆ. ಇದೇ ಸಿಟ್ಟಿಗೂ ಸಂತೋಷಕ್ಕೂ ಇರುವಂಥ ವ್ಯತ್ಯಾಸ. ಹಾಗಾಗಿ ಈ ಶಬ್ದದ ಉಚ್ಚಾರಣೆ ಎಷ್ಟು ಮುಖ್ಯ ಎಂಬುದನ್ನು ಇಲ್ಲಿ ಒಂದು ಉದಾಹರಣೆ ಮೂಲಕವಾಗಿ ತೋರಿಸ್ಕೊಡ್ತೇನೆ. ನೋಡಿ ಮಿತ್ರರಲ್ಲಿ, ಒಂದು ಘಂಟೆ ಇದೆ. ಈ ಘಂಟೆಯನ್ನು ನೋಡಿ, ಒಂದು ನಾದವನ್ನು ಕೇಳಿದಾಗ ನಿಮಗೆ ಯಾವುದೋ ದೇವಾಲಯದ ಘಂಟೆ ನೆನಪಾಗಿರ್ಬೋದು. ಆದರೆ ನಿಮ್ಮ ಅನುಭವದ ಆಧಾರದ ಮೇಲೆ ಆ ಘಂಟೆ, ಆ ಧ್ವನಿ ಮತ್ತು ಆ ದೇವಾಲಯ ನಿಮಗೆ ಬೇರೆ ಬೇರೆ ದೇವಾಲಯಗಳು ನೆನಪಾಗ್ತಾ ಹೋಗ್ತವೆ. ಆದರೆ ನಮಗೂ ಹೇಗೆ ನೆನಪಾಯಿತು? ನಾವು ಕಸಾರ ದೇವಿ ಮತ್ತು ಕೋಲು ದೇವತೆ ಉತ್ತರಾಂಚಲಿಗೆ ಹೋದಾಗ ತಂದಿರುವುದು, ಅಲ್ಲಿಯ ಸಾವಿರಾರು ಘಂಟೆಗಳು ಸ್ಮೃತಿ ಪಟಲದಲ್ಲಿ ಬಂದು ಮೂಡಿದವು. ಹಾಗಾಗಿ ಯಾವುದೇ ಒಂದು ಯಾವುದೇ ಒಂದು ನಾದ, ಒಂದು ಶಬ್ದವನ್ನು ಕೇಳಿದಾಗ ಅಲ್ಲಿಯ ಘಂಟೆ ನನಗೆ ಹೇಗೆ ನೆನಪಾಯಿತು? ಅಲ್ಲಿ ಅನೇಕ ಭಿನ್ನ ಭಿನ್ನ ಧ್ವನಿಯುಕ್ತವಾದ ಸಾವಿರಾರು ಘಂಟೆಗಳನ್ನು ನಾವು ಬಾರಿಸ್ತಾ ಹೋದಾಗ ಆ ಧ್ವನಿ ಶ್ರವಣ ಮಾಡಿದಂಥ ನೆನಪು, ಅಲ್ಲಿಯ ಒಂದು ಸಂಪೂರ್ಣ ಒಂದು ಚಿತ್ರಣ ನಮಗೆ ಹೇಗೆ ನಮ್ಮ ಮನಸ್ಸಿನ ಪರದ ಮೇಲೆ ಮೂಡಿಬಿಡುತ್ತೋ ಆ ಫೈಲ್ ಓಪನ್ ಆಗುತ್ತೆ ಅಂತ ಅರ್ಥ. ಹಾಗಾಗಿ ನಮಗೆ ದೇವರು ಏನು ಮಾಡಿದ್ದಾನೆ ಅಂತಂದರೆ, ಈ ಕೀಪ್ಯಾಡ್ಗಳಲ್ಲಿರ್ಬೋದು ಅಥವಾ ಯಾವುದೇ ಈ ಟಚ್ ಸ್ಕ್ರೀನ್ ಮೊಬೈಲ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಎಲ್ಲ ಮೌಸಲ್ಲಿ ನಾವು ಕ್ಲಿಕ್ ಮಾಡ್ತೇವೆ. ಹಾಗೆಯೇ ಇಲ್ಲಿ ವಾಟ್ಸಪ್ ಟಚ್ ಮಾಡಿದ ಕ್ಲಿಕ್ ಮಾಡಿದ ತಕ್ಷಣ ವಾಟ್ಸಪ್ ಓಪನ್ ಆಗಿ ಮೆಮೊರಿ ಓಪನ್ ಆಗುತ್ತೆ. ಹಾಗೆಯೇ ನಮಗೆ ಕ್ಲಿಕ್ ಆಪ್ಷನ್ ಈ ನಾಲಿಗೆ ಮೂಲಕ ಕೊಟ್ಟಿದ್ದಾನೆ ಭಗವಂತ. ಈ ನಾಲಿಗೆಯಿಂದ ಒಬ್ಬರಿಗೆ ಹರ್ಟ್ ಮಾಡ್ತೇವೆ, ಒಬ್ಬರಿಗೆ ಇಲ್ಲಿ ಕ್ಲಿಕ್ ಮಾಡಿ ಒಬ್ಬರಿಗೆ ಸಂತೋಷವನ್ನು ಉಂಟು ಮಾಡ್ತೇವೆ. ಹಾಗಾಗಿ ಈ ಸಂತೋಷ ಮತ್ತು ಒಂದು ನೋವಿನ ಒಂದು ಕಾರಣವಾಗಿ ನಾಲಿಗೆ ಪರಿಣಮಿಸ್ತದೆ. ಜಿಹ್ವೆ ಪ್ರಮಾಣಂ ಜಾನೀಹಿ ಭೋಜನೆ ಭಾಷಣೆ ಪಿಚ ಅಂತ ಹೇಳಿದೆ. ನಾವು ಆಹಾರ ತುಂಬ ರುಚಿಯಾಗಿದೆ ಅಂತೇಳಿ ತಗೊಂಡ್ರೆ, ಅತಿಯಾಗಿ ತಗೊಂಡ್ರೆ ನಮ್ಮ ದೇಹಕ್ಕೆ ಅನಾರೋಗ್ಯ ಆಗಿಬಿಡುತ್ತೆ. ಸದ್ಯ ಪ್ರಾಣಾಪಹಾರಿಣಿ. ಹಾಗೆ ಮಾತಾಡ್ಲಿಕ್ಕೆ ಬರ್ತದೆ ಅಂತ ಅತಿಯಾಗಿ ಮಾತಾಡಿದಾಗಲೂ ಕೂಡ ನಮ್ಮ ಅಸಂಸ್ಕಾರಯುಕ್ತವಾದ ಮಾತುಗಳು ನಮ್ಮ ಪ್ರಾಣಕ್ಕೆ ಹರಣ ಆಗ್ಬೋದು. ಹಾಗಾಗಿ ಈ ರೀತಿಯಾಗಿ ಒಬ್ಬ ಕವಿ ಹೇಳ್ತಾನೆ. ಅಂದರೆ ಈ ಮಾತಿನ ಅರ್ಥ ಎಲ್ಲಿದೆ ಅಂತ ಕೇಳ್ತಾ ಬಂದರೆ ಅತಿ ಮುಖ್ಯವಾದಂತಹ ವಿಷಯ. ಇದನ್ನು ಎಲ್ಲರೂ ಕೂಡ 100ಕ್ಕೆ 100 ಅನುಸರಿಸಿದರೆ ಅವರ ಜೀವನ ಆನಂದಮಯವಾಗ್ತದೆ. ಏನು ಅಂತ ಕೇಳಿದ್ರೆ, ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕಂ ಅಂತ ಶಾಸ್ತ್ರ ಹೇಳುತ್ತೆ. ನಾವು ಒಂದನ್ನು ನೋಡಿದಾಗ, ಒಂದನ್ನು ಕೇಳಿದಾಗ, ಯಾವುದೋ ಒಂದು ಜ್ಞಾನವನ್ನು ಕಲ್ಪನೆ ಮಾಡಿಕೊಂಡಾಗ ಇನ್ನೊಂದು ಜ್ಞಾನ ನಮಗೆ ಲಭ್ಯವಾಗತ್ತೆ. ಹಾಗಾಗಿ ನಮ್ಮ ಯಾವುದೇ ನುಡಿಯಲ್ಲಿ ನಿತ್ಯವೂ ಕೂಡ ಹಳೆಯ ಫೈಲು ಓಪನ್ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ರಸ್ತೆಯಲ್ಲಿ 1 ತಿಂಗಳ ಮುಂಚೆ ಹೋಗಿದ್ವಿ, ಅಲ್ಲೊಂದು ದೊಡ್ಡ ಗುಂಡಿ ಇತ್ತು ಎಕ್ಸಾಂಪಲ್. ಇನ್ನೊಮ್ಮೆ ಅಲ್ಲಿ ಹೋದಾಗ ಅಲ್ಲಿವರೆಗೆ ನಮ್ಗೆ ನೆನಪಿರಲಿಲ್ಲ, ಅದರಲ್ಲಿ ಹೋದ ತಕ್ಷಣ ಇಲ್ಲಿ ಗುಂಡಿ ಇತ್ತು, ಸ್ವಲ್ಪ ಕಾರ್ ಸ್ಲೋ ಮಾಡು ಅಂತ ನಮ್ಮ ಫ್ರೆಂಡ್ ಹತ್ರ ನಾವು ಹೇಳ್ತೀವಿ. ಯಾಕೆಂತಂದರೆ ಅದು ಡಿಲೀಟ್ ಆಗೇ ಇಲ್ಲ, ಸ್ಟೋರ್ ಆಗಿಬಿಟ್ಟಿದೆ. ಆ ಫೈಲ್ ಓಪನ್ ಆಗುತ್ತೆ. ಹಾಗೆ ನಮ್ಮ 7 ಜನ್ಮದ ಸಂಪೂರ್ಣ ಫೈಲ್ಗಳು ಅಲ್ಲಿ ಸ್ಟೋರ್ ಆಗೇ ಇರ್ತವೆ, ಎಲ್ಲ ಘಟನೆದು ಕೂಡ. ಹಾಗಾಗಿ ಅದಕ್ಕೆ ಶನೈಶ್ಚರ ಅದನ್ನು ಫೈಲ್ ಓಪನರ್ ಆಗಿರ್ತಾನೆ, ಅವನೇ ಕರ್ಮಫಲದಾತ ಆಗಿರ್ತಾನೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಯಾವುದೋ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡ್ತೇವೆ. ಆ ಶಬ್ದದ ಉಚ್ಚಾರಣೆ ಮಾಡಿದ ತಕ್ಷಣ ಆ ಶಬ್ದದ ಸಂಬಂಧಪಟ್ಟ ಜ್ಞಾನವು 7 ಜನ್ಮದಿಂದಲೂ ಕೂಡ ಯಾವ್ಯಾವ ಫೈಲ್ ಇದೆ ಅವೆಲ್ಲ ಓಪನ್ ಆಗಿ ಅದೇ ನಮಗೆ ಮತ್ತೆ ಮತ್ತೆ ಅನುರಣಿಸ್ತಾ ನಮ್ಮ ಜೀವನದಲ್ಲಿ ಅದೇ ಅಪ್ಲೈ ಆಗಿ ಅದೇ ಫಲ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ನಮ್ಮ ವೇದಗಳಲ್ಲಿ ಶಕ್ತಿ ಇರುವಂಥದ್ದು, ಋಷಿಮುನಿಗಳಿಂದ ಒಂದು ಮಾರ್ಗದರ್ಶನ ಮತ್ತು ಗುರು ಹಿರಿಯರಿಂದ ಮಾರ್ಗದರ್ಶನ, ದೇವರ ನಾಮ ಜಪ ಮಾಡು. ಆ ನಾಮವನ್ನು ಹೇಳ್ತಾ ಹಿಂದೆಲ್ಲ 7 ಜನ್ಮದಲ್ಲಿ ಮಾಡಿದ ಆರಾಧನೆಯ ಒಂದು ಫೈಲ್ ಓಪನ್ ಆಗಿ ಅದಕ್ಕೆ ಸಂಬಂಧಪಟ್ಟಂತಹ ಪುಣ್ಯಾಂಶದ ಒಂದು ವ್ಯವಸ್ಥೆ ನಮ್ಮ ಜೀವನದ ಯೋಗದಲ್ಲೂ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆರೋಗ್ಯ ಕೂಡ ಸುಧಾರಿಸುತ್ತೆ. ಕೇವಲ ಕೆಟ್ಟ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇದ್ದರೆ ಹಿಂದಿನ ಎಲ್ಲ ಕೆಟ್ಟ ಫೈಲ್ಗಳು ಓಪನ್ ಆಗಿ ಹಿಂದಿನ ಜನ್ಮದಲ್ಲಿ ಮಾಡಿರುವುದು ಎಲ್ಲವೂ ಕೂಡ ಓಪನ್ ಆಗಕ್ಕೆ ಪ್ರಾರಂಭ ಆಗಿ ಅದೇ ಜೀವನವನ್ನು ನಾವು ಅನುಸರಿಸ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಈ ಶಾರದಾ ಸಪ್ತಮ ಶನಿ ಬಂದಂಥ ಸಂದರ್ಭದಲ್ಲಿ ಯಾವುದೇ ಪಾಪಯುಕ್ತವಾದಂತಹ ಅಪಶಬ್ದಗಳನ್ನು, ಮತ್ತೊಬ್ಬರನ್ನು ಮನಸ್ಸನ್ನು ಇಸುವಂತಹ ಶಬ್ದಗಳಿರ್ಬೋದು, ಅಥವಾ ಕೆಟ್ಟ ಅಶ್ಲೀಲ ಶಬ್ದಗಳಿರ್ಬೋದು, ಅಥವಾ ಯಾವುದೇ ರೀತಿಯಾದ ಪದಗಳನ್ನು ನೀವು ಬಳಸ್ತಾ ಹೋದರೆ ಅಥವಾ ನಾವು ಬಳಸ್ತಾ ಹೋದರೆ ಆ ಫೈಲ್ಗಳು ಓಪನ್ ಆಗ್ತಾ ಹೋಗ್ತವೆ. ಎಲ್ಲರಲ್ಲಿ ಕೂಡ ಎಲ್ಲ ಟೈಪ್ ಫೈಲ್ಗಳಿದ್ದಾವೆ. ಹಾಗಾಗಿ
ಯಾವ ಫೈಲ್ ಓಪನ್ ಮಾಡಬೇಕು ಅನ್ನೋದು ನಾವೇ ಕ್ಲಿಕ್ ಮಾಡೋ ಶಬ್ದದಿಂದ ಹಾಗೂ ಕೇಳುವ ಶಬ್ದಗಳಿಂದ ಮತ್ತು ನೋಡುವ ಕಣ್ಣಿನಿಂದ ನೋಡಿ ಅದನ್ನು ಹೆಚ್ಚಿಗೆ ಆಸೆ ಪಡುವುದರಿಂದ ಉಂಟಾಗ್ತದೆ. ಹಾಗಾಗಿ ಆಸೆಯೇ ದುಃಖಕ್ಕೆ ಮೂಲ, ಆಶಾ ಹಿ ದುಃಖಸ್ಯ ಮೂಲಂ ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ. ಅದನ್ನೇ ಬುದ್ಧ ಹೇಳ್ದ ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ. ಆದ್ದರಿಂದ ನಾವು ಆಡುವ ಶಬ್ದ ಈ ಶ್ರಾವಣ ಮಾಸದಲ್ಲಿ ಒಂದೊಂದು ಶಬ್ದವೂ ಕೂಡ ಅತ್ಯಂತ ಶುಭಮಯವಾಗಿರಲಿ, ನಿಮ್ಮ ಜೀವನ ಶುಭಮಯವಾಗ್ತದೆ. ಶ್ರಾವಣ ಶನಿವಾರ ಆಂಜನೇಯನ ಆರಾಧನೆ ಮತ್ತು ಈಶ್ವರ ಆರಾಧನೆಯನ್ನು ಮಾಡ್ತಾ ಬನ್ನಿ. ಆಗ ನಿಮ್ಮ ಈ 7.5 ಸಂಪೂರ್ಣ ದೋಷಗಳು ನಿವಾರಣೆ ಆಗ್ತವೆ. ಹಾಗಂತ ದೇವರ ಆರಾಧನೆ ಮಾಡಿದ ತಕ್ಷಣ ದೋಷ ಹೋಗುತ್ತೆ ಅಂತಲ್ಲ, ಆ ದೇವರ ಆರಾಧನೆ ಮಾಡಿದ ಮೇಲೆ ನಮ್ಮಲ್ಲಿ ಸಿಟ್ಟುಗಳು ಬೇಸರಾದಿಗಳು ಇಲ್ಲದೆ ಉತ್ತಮ ಶಬ್ದ ಪ್ರಯೋಗಗಳು ಈ ಶ್ರಾವಣ ಮಾಸವನ್ನು ಸುವರ್ಣಮಯವಾಗಿ ಮಾಡ್ತವೆ. ಅಂತಹ ಉತ್ತಮ ದಿನಗಳು ನಿಮ್ಮದಾಗಲಿ. ಸುಸಂಸ್ಕಾರಯುಕ್ತರಾದ ನೀವು ಈ ವಿಡಿಯೋವನ್ನು ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಮಿತ್ರರೇ.